ಹಾಯ್ ಎಲ್ರಿಗೂ. ನಾನಿವತ್ತು ಎಲ್ಲರಿಗೂ ಇಷ್ಟ ಆಗುವಂಥ ಎಲ್ಲ ಊಟಕ್ಕೂ ಸ್ವೀಟ್ ಖಾರ ಎಲ್ಲ ಊಟಕ್ಕೂ ಬೇಕಾಗುವಂಥ ಒಂದು ಐಟಮ್ನ ಒಂದು ಡಿಶ್ನ ಮಾಡೋದನ್ನು ಹೇಳ್ತಾಯಿದ್ದೀನಿ. ಇದು ಡಿಶ್ ಅಲ್ಲ, ಸೈಡ್ಸ್ ಅಂತ ಹೇಳ್ಬೋದು. ಏನಂದರೆ ಉಪ್ಪಿನಕಾಯಿ ಪಿಕಲ್ಸ್, ಮ್ಯಾಂಗೋ ಪಿಕಲ್, ಮಾವಿನಕಾಯಿ ಉಪ್ಪಿನಕಾಯಿ ಅಂಗಡಿ ಥರನ ಮನ್ಯಾಗ ಹೆಂಗೆ ಹಾಕೋದು ಅಂಥೇಳಿ ನಾನು ನಿಮ್ಗೆ ತೋರ್ಸಾತೀನಿ. ಇದಕ್ಕೆ ಏನು ಬೇಕಪ್ಪ ಅಂತಂದ್ರೆ ಸ್ವಲ್ಪ ಮೆಂತ್ಯ ಪೌಡ್ರು, ಸಾಸಿವೆ ಪೌಡ್ರು, ಖಾರ, ಉಪ್ಪು ಮತ್ತು ಎಣ್ಣೆ, ಮಾವಿನಕಾಯಿ ಬಿಟ್ರೆ ಮತ್ತೇನೂ ಬೇಕಾಗಿಲ್ಲ. ಇದು ಮಸ್ತ್ ಅಂದ್ರೆ ಮಸ್ತ್. ಅಂಗಡಿ ಒಳಗೆ ಹೆಂಗೆ ನಾವು ತೊಗೊಂಬಂದಿದ್ದು ರೆಡಿಮೇಡ್ ಹೆಂಗೆ ಇರ್ತೈತೋ ಹಾಗೆ ಆಗ್ತೈತಿ. ಸೂಪರ್ ಅಂದ್ರೆ ಸೂಪರ್ ಆಗ್ತೈತಿ. ಒಂದು ಸರಿ ಡೀಟೇಲಾಗಿ ಎಲ್ಲ ವಿಡಿಯೋ ಫುಲ್ ನೋಡಿಬಿಡ್ರಿ, ನಿಮಗೆ ಗೊತ್ತಾಗ್ಬಿಡ್ತೈತಿ. ಮೊದಲು ಏನು ಮಾಡಬೇಕಪ್ಪ ಅಂತಂದರೆ ನಮಗೆ ಮಾವಿನಕಾಯಿನ ಪೀಸಾಗಿ ಕಟ್ ಮಾಡ್ಕೋಬೇಕು. ನಮಗೆ ಯಾವ ಶೇಪಿಗೆ ಪೀಸ್ ಬೇಕೋ ಆ ಶೇಪಿಗೆ ಮಾಡ್ಕೋಬೋದು. ಚಿಕ್ಕದಂದ್ರೆ ಚಿಕ್ಕದು, ದೊಡ್ಡದಂದ್ರೆ ದೊಡ್ಡದು ಮಾಡ್ಕೋಬೇಕು. ಮಾಡ್ಕೊಂಡಾದ್ಮೇಲೆ ನಮ್ಗೆ ಇಷ್ಟು ಪೀಸ್ ಇರಲಿ ಸಾಕಂಥೇಳಿ ನಾವು ಹಿಂಗೆ ಪೀಸ್ ಮಾಡ್ಕೊಂಡೀವಿ. ಮಾಡ್ಕೊಂಡು ಉಳಿದಿದ್ದೆಲ್ಲನೂ ಹೆಚ್ಚಿ ಅದನ್ನು ಸಣ್ಣ ಪೀಸ್ ಮಾಡಿ ಅದನ್ನು ಸಪ್ರೇಟ್ ಮಾಡ್ಕೊಂಡೀನಿ. ಈಗ ದೊಡ್ಡ ಪೀಸ್ ಏನೈತಿ ಅದನ್ನು ನಾನು ನಿಮ್ಗೆ ತೋರ್ಸಾಕತ್ತೀನಿ. ಈ ಉಳಿದಿದ್ದನ್ನು ನಾವೆಲ್ಲ ಕಟ್ ಮಾಡ್ಕೊಂಡೀನಿ. ಮತ್ತು ಸ್ವಲ್ಪನ ತುರಿದು ಉಪ್ಪಿನಕಾಯಿ ಹಾಕಿದರೆ ಹೆಂಗಾಗುತ್ತೆ ಅಂಥೇಳಿ ನೋಡ್ಬೇಕಂಥೇಳಿ ಒಂದು ಸ್ವಲ್ಪ ತುರಿದೂ ಉಪ್ಪಿನಕಾಯಿ ಹಾಕೀನಿ. ಅಂದರೆ ಹೆರ್ಚು ಮನೇಲಿ ಹೆರಚಿ ಉಪ್ಪಿನಕಾಯಿ ಹೆಂಗೆ ಹಾಕಿದರೆ ಹೆಂಗಾಗುತ್ತೆ ಅಂಥೇಳಿ ನೋಡ್ಬೇಕಂತ ಟ್ರೈ ಮಾಡ್ಬೇಕಂಥೇಳಿ ಅದನ್ನು ಸ್ವಲ್ಪ ಹಾಕೀನಿ. ಅದನ್ನು ತೋರಿಸ್ತೀನಿ ನಿಮ್ಗೆ. ಅದಕ್ಕಿಂತ ಮೊದಲು ನಾವೇನು ಮಾಡಬೇಕಪ್ಪ ಅಂತಂದ್ರೆ ಸಾಸ್ಮಿ ಒಂದು 100 ಗ್ರಾಮ್ ಸಾಸ್ಮಿನ ಹುರ್ಕೋಬೇಕು. ಒಂದು ಲೈಟಾಗಿ ಸ್ವಲ್ಪ ಬಿಸಿಯಾಗಿ ಅದು ಫ್ಲೇವರ್ ಬರೋವರೆಗೂ ಹುರ್ಕೋಬೇಕು. ಸಣ್ಣ ಉರಿಯಾಗ ಹುರಿಬೇಕು ಸಾಸ್ಮಿನ, ಇಲ್ಲಾಂದ್ರೆ ಅದು ಚಟಪಟ ಅಂತ ಸಿಡಿದು ಹೋಗ್ಬಿಡ್ತಾವೆಲ್ಲನೂ. ಸಣ್ಣ ಉರಿಯಾಗ ಹುರ್ಕೊಂಡು ಅದನ್ನು ಸೈಡಿಗೆ ಇಟ್ಕೋಬೇಕು. ಸೈಡಿಗೆ ಎತ್ತಿಟ್ಕೊಂಡಾದ್ಮೇಲೆ ಸ್ವಲ್ಪ ಕಲರ್ ಚೇಂಜ್ ಆಗ್ತೈತಿ ಮತ್ತು ಅದು ಸ್ವಲ್ಪ ಸ್ಮೆಲ್ಲೂ ಬರ್ತೈತಿ, ಫ್ಲೇವರೂ ಬರ್ತೈತಿ. ಅಲ್ಲಿವರೆಗೂ ಅದನ್ನು ಹುರ್ಕೋಬೇಕು. ಆಮೇಲೆ ಏನೈತಿ, ಸ್ವಲ್ಪ ಮೆಂತ್ಯ ಕಾಳನ್ನು ಸ್ವಲ್ಪ ಬಿಸಿ ಮಾಡಿ ಎತ್ತಿಟ್ಕೋಬೇಕು. ಎಷ್ಟಂದ್ರೆ ನಾವು ಸಾಸ್ಮಿ ಎಷ್ಟು ತೊಗೊಂಡಿರ್ತೀವಿ ಅಷ್ಟಲ್ಲ, ಇದು ಸ್ವಲ್ಪ 1 ರಿಂದ 2 ಸ್ಪೂನ್ ಅಷ್ಟನ್ನು. ಒಂದು 10 ರಿಂದ 12 ಮಾವಿನಕಾಯಿಗೆ ನಾವು ಒಂದು 2 ರಿಂದ 3 ಸ್ಪೂನು ಮೆಂತ್ಯಕಾಳು ತೊಗೊಂಡಿವಿ ಅಷ್ಟೇ. 100 ರಿಂದ 150 ಗ್ರಾಮ್ ಸಾಸ್ಮಿ ತೊಗೊಂಡಿವಿ. ಇವನ್ನ ಸ್ವಲ್ಪ ಹುರಿಬೇಕು. ಸ್ವಲ್ಪ ಇದು ಅಂತೂ ಆಟೋಮೆಟಿಕಾಗಿ ಗೊತ್ತಾಗೇ ಬಿಡ್ತೈತಿ ಕಲರ್ ಚೇಂಜ್ ಆಗಿದ್ದು. ಮತ್ತು ಸಾಸ್ಮಿ ಸ್ವಲ್ಪ ಬ್ಲ್ಯಾಕ್ ಇರುತ್ತೆ, ಅದು ಗೊತ್ತಾಗಲ್ಲ. ಇದು ಈ ಕಲರ್ ಬಂದಾದಮೇಲೆ ಇದನ್ನು ಎತ್ತಿಟ್ಕೋಬೇಕು. ಇದು ಆರಿದ ಮೇಲೆ ಎರಡೂ ಸಪ್ರೇಟಾಗಿ ಮಿಕ್ಸಿ ಮಾಡ್ಕೋಬೇಕು. ಅಂದ್ರೆ ಪೌಡ್ರ್ ಮಾಡ್ಕೋಬೇಕು. ಥಿನ್ ಪೌಡ್ರಲ್ಲ, ಫುಲ್ ಗ್ರೈಂಡಾಗಿ ಪೌಡ್ರ್ ಥರ ಆಗೋದು ಬೇಡ. ಸ್ವಲ್ಪ ತರಿಯಾಗಿ ಸ್ವಲ್ಪ ಉದುರು ಇದ್ರೂ ನಡಿತೈತಿ. ಎರಡೂ ಮಿಕ್ಸಿ ಮಾಡಿ ಎರಡೂ ಸಪ್ರೇಟಾಗಿ ಇಟ್ಕೋಬೇಕು. ಇಷ್ಟು ಪೌಡ್ರಾಗಿದ್ದರೆ ಸಾಕಾಕೈತಿ. ಈಗ ಈ ಪೌಡ್ರನ್ನ, ಇದು ಸಾಸ್ಮಿ ಪೌಡ್ರು, ನಾವೇನು ಪೀಸ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಮಾವಿನಕಾಯಿ, ಆ ಮಾವಿನಕಾಯಿಗೆ ನಾವು ಇದನ್ನು ಹಾಕಬೇಕು ಪೌಡರ್ನ. ನಾನು ತುರಿದು ಇಟ್ಕೊಂಡಿದ್ದು ಮತ್ತು ಹೆರಚಿ ಪೀಸ್ ಮಾಡಿ ಇಟ್ಕೊಂಡಿದ್ದು 2 ಮಾವಿನಕಾಯಿ ಐತಲ್ಲ, ಎರಡಕ್ಕೂ ಸ್ವಲ್ಪ ಹಾಕಾಕತ್ತೀನಿ. ಇದು ಸಾಸ್ಮಿ ಪೌಡ್ರ್ ಹಾಕಿದಾದ್ಮೇಲೆ ನಾವು ನೆಕ್ಸ್ಟ್ ಖಾರ ಹಾಕಬೇಕು. ನಮಗೆ ಎಷ್ಟು ಖಾರ ಜಾಸ್ತಿ ತಿನ್ನೋರು ಖಾರ ಹಾಕ್ರಿ, ಇಲ್ಲ ನಮ್ಗೆ ಖಾರ ಅಷ್ಟಾಗಿ ಬ್ಯಾಡ ಅನ್ನೋರು ಸ್ವಲ್ಪ ಖಾರನ ಲೈಟಾಗಿ ಹಾಕೋರಿ. ಇದು ಮತ್ತು ಅಚ್ಚ ಖಾರದ ಪುಡಿ ಹಾಕಬೇಕು, ಮಸಾಲೆ ಖಾರ ಹಾಕಬಾರ್ದು. ಬರೀ ಮೆಣಸಿನ್ಕಾಯಿ, ಉಪ್ಪು ಮತ್ತು ಎಣ್ಣೆ ಏನು ಹಾಕಿರ್ತಾರಲ್ಲ ಅದಷ್ಟು ಹಾಕಬೇಕು. ಬೇರೆ ಏನು ಮಸಾಲೆ ಖಾರ ಹಾಕಬಾರ್ದು. ಯಾಕಪ್ಪ ಅಂತಂದ್ರೆ ನಾನು ನಿಮ್ಗೆ ನೆಕ್ಸ್ಟ್ ಮತ್ತು ಯಾವುದರ ವೀಡಿಯೋದೊಳಗೆ ಹೇಳ್ತೀನಿ. ಈಗ ಇದಕ್ಕೆ ನಾವು ಮಿಕ್ಸಿ ಮಾಡಿ ಇಟ್ಕೊಂಡಂಥ ಮೆಂತ್ಯಕಾಳು ಪೌಡ್ರು, ಅರಿಶಿನ ಮತ್ತು ಅರಿಶಿನ ಪುಡಿ, ಸ್ವಲ್ಪ ಅರಿಶಿನ ಪುಡಿ ಹಾಕಬೇಕು. 1 ಸ್ಪೂನ್ ಅಷ್ಟು ಹಾಕಿದರೂ ಸಾಕಾಗುತ್ತೆ. ಮತ್ತು ಉಪ್ಪು ಹಾಕ್ಕೋಬೇಕು. ಉಪ್ಪನ್ನ ನಾವು ಟೇಸ್ಟ್ ನೋಡಿ ಹಾಕ್ಕೋಬೇಕು. ಒಂದು ಸರಿ ಹಾಕ್ಕೋಬೇಕು ಎಷ್ಟು ಬೇಕಷ್ಟು. ಆಮೇಲೆ ಒಂದು ಸರಿ ಎಲ್ಲ ಮಿಕ್ಸ್ ಮಾಡಿದಾದ್ಮೇಲೆ ಒಂದು ಸರಿ ಸ್ವಲ್ಪ ನೋಡಬೇಕು. ಅದನ್ನು ಟೇಸ್ಟ್ ನೋಡಿದಾದ್ಮೇಲೆ ನಮ್ಗೆ ಇನ್ನೂ ಬೇಕಂದ್ರೆ ಇನ್ನೂ ಜಾಸ್ತಿ ಹಾಕ್ಕೋಬೇಕು. ಇಲ್ಲಾಂದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಂಡಿದ್ರು ಅಂತೂ ಒಳ್ಳೆಯದು. ಜಾಸ್ತಿ ಹಾಕ್ಕೊಂಡ್ರೆ ತೆಗ್ಯಾಕೆ ಬರೋಲ್ಲ, ಕಡಿಮೆ ಹಾಕ್ಕೊಂಡ್ರೆ ಇನ್ನೂ ಎಕ್ಸ್ಟ್ರಾ ಹಾಕ್ಕೋಬೋದು. ಹಾಗಾಗಿ ಸ್ವಲ್ಪ ಮೀಡಿಯಮಾಗಿ ಹಾಕ್ಕೋರಿ. ಈಗ ಇದನ್ನು ಎಲ್ಲ ಸೇರಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡ್ಕೊಳ್ಳೋಕ್ಕಿಂತ ಮೊದಲು ಏನೈತಿ, ಇದಕ್ಕೆ ಎಣ್ಣೆ ಬೇಕು. ಎಣ್ಣೆ ಎಷ್ಟು ಬೇಕಪ್ಪ ಅಂದ್ರೆ 1 ಕಪ್ 2 ಕಪ್ ಎಣ್ಣೆ ಬೇಕಾಗುತ್ತೆ. ಆ ಎಣ್ಣೆನ ನಾವು ಬಿಸಿ ಮಾಡಿ ಇಟ್ಕೊಂಡಿರ್ಬೇಕು. ಭಾಳ ಬಿಸಿ ಅಲ್ಲ, ಸ್ವಲ್ಪ ಬಿಸಿ ಮಾಡಿರ್ಬೇಕು. ಬಿಸಿ ಮಾಡಿ ಅದನ್ನು ಹಾಕ್ಕೊಂಡು ಇದನ್ನು ಹಿಂಗೆ ಚೆಂದಾಗ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸ್ ಮಾಡಿಕೊಂಡು ಇದನ್ನು ಕೈಲೇ ಮುಟ್ಟಬಾರ್ದು. ಮತ್ತು ಕೈಯೆಲ್ಲ ಸ್ವಚ್ಛ ಇರಬೇಕು. ಮತ್ತು ಹೈಜೀನ್ ಮೇಂಟೈನ್ ಮಾಡಬೇಕು. ಇದಕ್ಕೆ ಮೇಂಟೈನ್ ಮಾಡಿದರೆ ಚಲೋ. ಕೆಲವೊಬ್ರು ಕೈಯಿಂದ ಉಪ್ಪಿನಕಾಯಿ ಚಲೋ ಆಗೋಲ್ಲ, ಮತ್ತು ಕೆಡ್ತಾವು, ಸ್ವಲ್ಪ ದಿನಕ್ಕೆ ಕೆಟ್ಟು ಬಿಡ್ತಾವು, ಬರ್ತಾವು ಅಂತ ಹೇಳ್ತಾರೆ. ಬಟ್ ಈ ರೀತಿ ನೀವು ಮೆಥಡನ್ನ ಫಾಲೋ ಮಾಡಿದರೆ ಆ ರೀತಿ ಆಗಂಗಿಲ್ಲ. ಇದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ.
ಇದನ್ನು ಎಣ್ಣೆ ಹಾಕ್ಕೊಂಡು ಎರಡೂ ಮಿಕ್ಸ್ ಮಾಡಿ ಇಟ್ಕೊಳಕತ್ತೀವಿ. ಮಿಕ್ಸ್ ಮಾಡಿ ಇಟ್ಕೊಂಡು ನಾವು ಇದನ್ನು ಪಾತ್ರೆಗೆ ಒಂದು ಪಿಂಗಾಣಿ ಇದ್ರೊಳಗೆ ಬಾಕ್ಸ್ ಒಳಗೆ ತುಂಬಿಡಬೇಕು. ಇದನ್ನು ನಾವು ಉಪ್ಪಿಂದು ಇಲ್ಲ ಖಾರದ್ದು ಎರಡು ಅಷ್ಟೇ ಪಾತ್ರೆ ಒಳಗೆ ಅಥವಾ ಬಾಕ್ಸ್ ಒಳಗೆ ನಾವು ಡಬ್ಬಿ ಒಳಗೆ ಹಾಕಿಡಬೇಕಾಗುತ್ತೆ. ಹಿಟ್ಟಿಂದು ಕಾಳಿಂದ ಅದ್ರೊಳಗೆ ಎಲ್ಲೂ ಹಾಕಬಾರ್ದು. ಅದ್ರೊಳಗೆ ಹಾಕಿದರೆ ಉಪ್ಪಿನಕಾಯಿ ಕೆಡ್ತತಂತ, ಹಂಗಾಗಿ ಅದ್ರೊಳಗೆ ಹಾಕಬೇಡ್ರಿ. ನಾ ಇಲ್ಲ ಪಿಂಗಾಣಿ ಒಳಗೆ ಮತ್ತು ಒಂದು ಪ್ಲಾಸ್ಟಿಕ್ಕಿಂದ್ರೊಳಗೆ ಹಾಕಿಡಾಕತ್ತೀನಿ. ಒಂದು ಖಾರದ ಡಬ್ಬಿ, ಒಂದು ಉಪ್ಪಿನ ಡಬ್ಬಿ ಒಳಗೆ ನಾನು ಹಾಕಿಡಾಕತ್ತೀನಿ. ಇದು ಹಾಕಿಟ್ಟ ಮೇಲೆ ನಾವು ಇದನ್ನು ಸ್ವಲ್ಪ ಏರ್ ಟೈಟ್ ಮಾಡಬಾರ್ದು, ಏಕೆಂದರೆ ಇದು ಸ್ವಲ್ಪ ಗಾಳಿ ಆಡಬೇಕು. ಹಾಗಾಗಿ ಒಂದು ವಾರ ಆದಮೇಲೆ ನಾವು ಇದನ್ನು ಈ ರೀತಿ ರೆಡಿಯಾಗಿರ್ತೈತಿ. ಆವಾಗ ಮಿಕ್ಸ್ ಮಾಡುವಾಗ ನಮ್ಗೆ ಎಣ್ಣೆ ಮೇಲೆ ಕಾಣಲಿಲ್ಲ, ಎಣ್ಣೆ ಆಗೈತೋ ಇಲ್ಲ ಅನಿಸಿತ್ತು. ಬಟ್ ಇವಾಗ ನೋಡಿದರೆ ಇಷ್ಟು ಚಲೋ ಹೊತ್ನಂಗೆ ಇಷ್ಟು ನೋಡಿದರೆ ತಿನ್ಬೇಕು ಅನ್ನಿಸ್ತೈತಿ, ಅಷ್ಟು ಮಸ್ತಾಗಿ ರೆಡಿಯಾಗಿರ್ತೈತಿ. ಒಂದು ವಾರದ ನಂತರ ನೋಡಿರಿ ಎಣ್ಣೆ ಹೆಂಗೆ ಮೇಲೆ ಕಾಣತ್ತಲ್ಲ ಹಂಗೆ ಎಣ್ಣೆ ಆಮೇಲೆ ಕಾಣ್ತೈತಿ. ಹಾಗಾಗಿ ಎಣ್ಣೆ ಆವಾಗ ಕಾಣಂಗೆ ಹಾಕಬಾರ್ದು. ಇಷ್ಟು ನೀವು ಮೆಥಡ್ ಫಾಲೋ ಮಾಡಿದರೆ ಉಪ್ಪಿನಕಾಯಿ ಕೆಡಂಗಿಲ್ಲ ಮತ್ತು ಹೈಜಿನ್ನ ಸ್ವಲ್ಪ ಮೇಂಟೈನ್ ಮಾಡಬೇಕಾಕೈತಿ. ಒಂದು ಸರಿ ಟ್ರೈ ಮಾಡಿ ನೋಡಿರಿ. ನಾನು ಇದ್ರೊಳಗನ ಈ ಒಂದು ಸ್ವಲ್ಪ ತುರಿದಿದ್ದು ಮಾವಿನಕಾಯಿನ ಏನು ಮಾಡಾಕತ್ತೀನಪ್ಪ ಅಂದ್ರೆ ಬಿಸಿಲಿಗೆ ಒಣಗಿಸಾಕತ್ತೀನಿ. ಚಲೋ ಮಾವಿನಕಾಯಿ ಇರಬೇಕು ಅವೆಲ್ಲ. ಈಗೆಲ್ಲ ನಾವು ಉಪ್ಪಿನಕಾಯಿ ಹಾಕಿದ್ದು ಚಲೋ ಮಾವಿನಕಾಯಿ ಗಿಡದಿಂದ ಬಿದ್ದಿದ್ದಿರ್ಬಾರ್ದು, ಗಿಡದೊಳಗಿಂದ ಹರ್ಕೊಂಡಿದ್ದು ಇರಬೇಕು. ಬಿದ್ದು ಪೆಟ್ಟು ಹತ್ತಿದ್ದು ಮಾವಿನಕಾಯಿ ಆಗಿರಬಾರ್ದು. ಈಗ ನಾನು ಈ ಮಾವಿನಕಾಯಿ ತುರಿದಿದ್ದನ್ನು ಬಿಸಿಲಿಗೆ ಒಣಗಿಸ್ಕೊಳತ್ತೀನಿ. ಇದು ಎದಕ್ಕಪ್ಪ ಅಂತಂದ್ರೆ ಮಾವಿನಕಾಯಿ ಸೀಸನ್ ಇರಲಾರ್ದಾಗ ನಾವು ಮಾವಿನಕಾಯಿ ಚಟ್ನಿ, ಮಾವಿನಕಾಯಿ ಚಿತ್ರಾನ್ನ ಎಲ್ಲ ತಿನ್ಬೋದು. ಹಾಗಾಗಿ ಇದನ್ನು ಒಣಗಿಸಿ ನಾವು ಸ್ಟೋರ್ ಮಾಡಿ ಇಟ್ಕೊಂಡ್ರೆ ನಾವು ಈಸಿಯಾಗಿ ತಿನ್ಬೋದು. ಹಿಂಗೆ ನೀವು ಒಂದು ಸರಿ ಹಿಂಗೆ ಮಾಡಿ ನೋಡಿರಿ. ಸೀಸನ್ ಇರ್ಲಾರ್ದಾಗೂ ಮಾವಿನಕಾಯಿ ನಾವು ತಿನ್ಬೋದು. ಥ್ಯಾಂಕ್ ಯು ಆಲ್. ನೆಕ್ಸ್ಟ್ ವಿಡಿಯೋದಾಗ ಮತ್ತೆ ಸಿಗೋಣಂತ. ಎಲ್ಲರಿಗೂ ಥ್ಯಾಂಕ್ ಯು.